ಗುಟ್ಕಾದಂತಹ ತಂಬಾಕು ವ್ಯಸನಕ್ಕೆ ಬಿದ್ದರೆ ಆ ದುಶ್ಚಟದಿಂದ ಹೊರಬರೋದು ಅಷ್ಟು ಸುಲಭವಿಲ್ಲ. ಅದೇ ಹಿನ್ನೆಲೆ ನಿಕೋಟಿನ್ ಅಥವಾ ತಂಬಾಕು ವ್ಯಸನದಿಂದ ಪಾರು ಮಾಡುವ ಆಹಾರಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಯಾವುದೇ ವ್ಯಸನ ಅಂಟಿಕೊಂಡ್ರೂ ಅದನ್ನ ದೂರ ಮಾಡುವುದು ಸವಾಲಿನದ್ದು. ಜೊತೆಗೆ ವ್ಯಸನದಿಂದ ದೂರಾದಾಗ ಶರೀರ ಪ್ರತಿಕ್ರಿಯಿಸುವ ರೀತಿಯನ್ನ ನಿಭಾಯಿಸುವುದು ಬಹಳಷ್ಟು ಜನರಿಗೆ ಕಷ್ಟವಾಗಬಹುದು. ಒಮ್ಮೆ ಸಿಗರೇಟ್ ಅಥವಾ ಗುಟ್ಕಾ ಇಲ್ಲವೇ ನಿಕೋಟಿನ್ ಇರುವಂತಹ ಇನ್ನೇನೋ ನೆನಪಾಗುತ್ತಿದ್ದಂತೆ ಅದು ಬೇಕು ಬೇಕು ಅಂತ ಅನ್ನಿಸುವುದಕ್ಕೆ ಆರಂಭಿಸಬಹುದು. ವ್ಯಸನ ಮುಕ್ತರಾಗಲು ಇದರಿಂದ ಕಷ್ಟವಾಗಬಹುದು. ಇಂತಹ ದಿನಗಳಲ್ಲಿ ಕೆಲವು ಆಹಾರಗಳು ವ್ಯಸನ ದೂರ ಮಾಡಲು ಹೆಚ್ಚುವರಿ ನೆರವು ನೀಡುತ್ತೆ. ಒಮ್ಮೆ ಹೇಗೂ ಅಂಟಿಕೊಂಡ ತಂಬಾಕು ವ್ಯಸನವನ್ನ ಬಿಡುವುದಕ್ಕೆ ಮಾನಸಿಕ ಸ್ಥಿರತೆಯ ಅಗತ್ಯ ಇದೆ. ಜೊತೆಗೆ ಹೊರಗಿನಿಂದ ದೊರೆಯುವ ನೆರವು ಸಹ ಗುರಿ ತಲುಪಲು ಸಹಾಯ ಮಾಡುತ್ತೆ. ಅಷ್ಟಕ್ಕೂ ನಿಕೋಟಿನ್ ಬೇಕು ಎನ್ನುವ ಬಯಕೆಗೆ ಕಡಿವಾಣ ಹಾಕುವ ಆಹಾರಗಳು ಇವೆ ಅನ್ನೋದು ಗೊತ್ತೇ? ಅಂತ ಆಹಾರಗಳು ಯಾವುವು ಮತ್ತು ನಿಕೋಟಿನ್ ಅಥವಾ ತಂಬಾಕು ಬೇಕು ಅನ್ನುವ ಬಯಕೆಯನ್ನ ಹತ್ತಿಕ್ಕೋದಕ್ಕೆ ಅವು ಹೇಗೆ ನೆರವಾಗುತ್ತೆ ಅನ್ನೋದನ್ನ ನೋಡೋಣ. ಡಾರ್ಕ್ ಚಾಕ್ಲೇಟ್. 70%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೋಕೋ ಇರುವಂತಹ ಈ ಚಾಕ್ಲೇಟ್ಗಳು ರುಚಿಯಲ್ಲಿ ಕೊಂಚ ಕಹಿ, ಆದರೆ ಸಿಹಿ ಮತ್ತು ನಿಕೋಟಿನ್ ಎರಡೂ ಬೇಕು ಅನ್ನುವ ಬಯಕೆಯನ್ನ ಹತ್ತಿಕ್ಕತ್ತೆ. ಕಾರಣ ಡಾರ್ಕ್ ಚಾಕ್ಲೇಟ್ನಲ್ಲಿ ಸಾಂದ್ರವಾಗಿರುವ ಫ್ಲೇವನಾಯ್ಡ್ಗಳು ದೇಹದ ಡೋಪಮಿನ್ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸುತ್ತೆ. ಇದರಿಂದ ಶರೀರ ತನ್ನಷ್ಟಕ್ಕೆ ರಿಲ್ಯಾಕ್ಸ್ ಆಗಿ ನಿಕೋಟಿನ್ ಬೇಕು ಅನ್ನೋ ತುಡಿತವನ್ನ ತಾನಾಗಿ ಕಳೆದುಕೊಳ್ಳುವಂತೆ ಮಾಡುತ್ತೆ. ಇಡೀ ಧಾನ್ಯಗಳು. ನಿಕೋಟಿನ್ ಬಿಡ್ತಾ ಇದ್ದಂತೆ ಸಕ್ಕರೆ ಮತ್ತು ಪಿಷ್ಟದ ವಸ್ತುಗಳನ್ನ ಹೆಚ್ಚು ಬೇಕೆಂದು ಶರೀರ ಬಯಸುತ್ತೆ. ಇದರಿಂದ ದೇಹದಲ್ಲಿ ಸಕ್ಕರೆಯ ಮಟ್ಟ ಏರಿಳಿತವಾಗಬಹುದು. ಇದನ್ನ ತಡೆಯುವುದಕ್ಕಾಗಿ ಇಡೀ ಧಾನ್ಯಗಳ ಸೇವನೆ ಉಪಯುಕ್ತ. ಕೆಂಪಕ್ಕಿ, ಬಾರ್ಲಿ, ಓಟ್ಸ್, ಕಿನೋವಾ, ಜವೆಗೋಧಿ, ಸಿರಿಧಾನ್ಯಗಳನ್ನ ಆಹಾರವಾಗಿ ಬಳಸಿದ್ರೆ ದೇಹದಲ್ಲಿ ಸಕ್ಕರೆಯ ಅಂಶವನ್ನ ಸ್ಥಿರಗೊಳಿಸಬಹುದು. ಜೊತೆಗೆ ಇವುಗಳಲ್ಲಿರುವ ಸಂಕೀರ್ಣ ಪಿಷ್ಟಗಳು ನಾರು ದೀರ್ಘಕಾಲ ಹೊಟ್ಟೆ ತುಂಬಿರುವ ಅನುಭವ ನೀಡುತ್ತೆ. ಹರ್ಬಲ್ ಚಹಾ. ನಿಕೋಟಿನ್ ಬಿಡ್ತಾ ಇದ್ದಂತೆ ಉಂಟಾಗುವ ಒತ್ತಡ, ಆಯಾಸವನ್ನ ಕಡಿಮೆ ಮಾಡುವ ಹರ್ಬಲ್ ಚಹಾಗಳು ನೆರವಾಗುತ್ತೆ. ಉದಾಹರಣೆಗೆ ಕ್ಯಾಮೊಮೈಲ್ ಚಹಾ ಒತ್ತಡ ನಿವಾರಣೆಯಲ್ಲಿ ಸಹಕಾರಿ. ಪುದೀನ ಚಹಾ ಮನಸ್ಸನ್ನ ಚೇತೋಹಾರಿಯಾಗಿ ಇರಿಸಬಲ್ಲದು. ಶುಂಠಿ ಚಹಾ ಉರಿಯೂತ ನಿವಾರಣೆಗೆ ನೆರವಾಗುತ್ತೆ. ಗ್ರೀನ್ ಟೀಯಲ್ಲಿರುವ ಅಲ್ಪ ಪ್ರಮಾಣದ ಕೆಫಿನ್, ಥಿಯಾನಿನ್ ಅಂಶಗಳು ಒತ್ತಡ ನಿವಾರಣೆಗೆ ನೆರವಾಗುತ್ತೆ. ನಿಂಬೆ ಹುಲ್ಲಿನ ಚಹಾ ಸಹ ಇದೇ ಸಾಲಿಗೆ ಸೇರುತ್ತೆ. ಹಸಿ ತರಕಾರಿ ಮತ್ತು ಹಣ್ಣುಗಳು. ಹಸಿಯಾದ ಕ್ಯಾರೆಟ್, ಸೌತೆಕಾಯಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ನಂತಹವು ಬಾಯಿಯ ಬೇಡಿಕೆ ಕಡಿಮೆ ಮಾಡುತ್ತೆ. ಯಾವುದೇ ಸಿಹಿ ಹಣ್ಣುಗಳು ಸಹ ಬಯಕೆಯನ್ನ ಹತ್ತಿಕ್ಕೋದಕ್ಕೆ ನೆರವಾಗುತ್ತೆ. ಜೊತೆಗೆ ಉಪ್ಪಿಲ್ಲದ ಬಾದಾಮಿ, ಪಿಸ್ತಾ, ಗೋಡಂಬಿ, ವಾಲ್ನಟ್ಗಳು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಸ್ಥಿರಗೊಳಿಸುವುದಕ್ಕೆ ನೆರವಾಗುತ್ತೆ. ಜೊತೆಗೆ ಬಾಯಿಯ ಚಪಲವನ್ನ ಹತ್ತಿಕ್ಕೋದಕ್ಕೆ ಅನುಕೂಲವಾಗುವಂತೆ ಅಗಿದು ತಿನ್ನುವಂತಹ ಆಹಾರಗಳಿವು. ಡೇರಿ ಉತ್ಪನ್ನಗಳು. ಕಾಟೇಜ್ ಚೀಸ್, ಗ್ರೀಕ್ ಯೋಗರ್ಟ್ನಂತಹ ಹೆಚ್ಚು ಪ್ರೋಟೀನ್ ಇರುವಂತಹ ಡೇರಿ ಉತ್ಪನ್ನಗಳು ಈ ಹಂತದಲ್ಲಿ ನೆರವು ನೀಡುತ್ತೆ. ನಿಕೋಟಿನ್ನ ರುಚಿಗೆ ಬಾಯಿ ಒಗ್ಗಿದ್ರೆ ಅದನ್ನ ಬದಲಿಸುವುದಕ್ಕೆ ಈ ವಸ್ತುಗಳು ಸಹಕಾರಿ. ಬಾಯಿ ಮತ್ತು ಹೊಟ್ಟೆಯಲ್ಲಿರುವ ಆರೋಗ್ಯಪೂರ್ಣ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಇದು ಹೆಚ್ಚಿಸುತ್ತೆ. ಇದರಿಂದ ನಿಕೋಟಿನ್ ಬೇಕು ಅನ್ನುವ ಭಾವನೆ ಕ್ರಮೇಣ ಕಡಿಮೆಯಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.